ನಮಸ್ಕಾರ ಫ್ರೆಂಡ್ಸ್, ನಮ್ಮ ಡಿ ಬಾಸಿನ ಮೂವಿ ಆಗಿರುವ ದ ಡೆವಿಲ್ ಎಂಬ ಮೂವಿಯ ಕಲೆಕ್ಷನ್ ನೋಡಿಕೊಂಡು ಬರುವ. ಜಸ್ಟ್ ರಫ್ ಡಾಟಾ ಅಷ್ಟೇ. ಅದೇ ರೀತಿ ಇವತ್ತಿಗೆ 8 ದಿವಸ ಆಯಿತು. ನಾವು ಎಷ್ಟು ದಿವಸದ ಕಲೆಕ್ಷನ್ ನೋಡೋದಂತ ಹೇಳ್ಬೇಕಾದ್ರೆ 7 ದಿವಸದ ಕಲೆಕ್ಷನ್. ಗೂಗಲಿನೊಂದು ರಫ್ ಡಾಟಾ ಇಟ್ಟುಕೊಂಡು ಮಾಡುವುದು. ಅದೇ ರೀತಿ ಫಸ್ಟ್ ಡೇ ಎಷ್ಟು ಕಲೆಕ್ಷನ್ ಅಂತ ನಿಮಗೆ ಗೊತ್ತಿರ್ಬೋದು. ಅವರೊಂದು ಪೋಸ್ಟರ್ ಬಿಟ್ಟಿದ್ದಾರೆ, ಅದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಅದೇ ರೀತಿ ಮತ್ತೆ ಅವರು ಪೋಸ್ಟರ್ ಬಿಡಲಿಲ್ಲ. ಅದೇ ರೀತಿ ನಾವು ಇವತ್ತು ದ ಡೆವಿಲ್ ಎಂಬ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿಕೊಂಡು ಬರುವ, ಬನ್ನಿ. ಡಿಸೆಂಬರ್ 11ರಂದು ಡಿ ಬಾಸಿನ ಮೂವಿ ಆಗಿರುವ ದ ಡೆವಿಲ್ ಎಂಬ ಮೂವಿ ರಿಲೀಸ್ ಆಯಿತು. ಫಸ್ಟ್ ಡೇ ಎಷ್ಟು ಕಲೆಕ್ಷನ್ ಅಂತ ಅವರೇ ಪೋಸ್ಟರ್ ಬಿಟ್ಟಿದ್ದರು, 13.8 ಕೋಟಿ ಕಲೆಕ್ಷನ್. ಅದೇ ರೀತಿ ಗೂಗಲ್ ವೆಬ್ಸೈಟ್ ಹೇಳುವುದು 10 ಕೋಟಿ ಕಲೆಕ್ಷನ್ ಆಗಿದೆ ಫಸ್ಟ್ ಡೇ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಡೇ 2 3.4 ಕೋಟಿ ಕಲೆಕ್ಷನ್, ಡೇ 3 3.8 ಕೋಟಿ ಕಲೆಕ್ಷನ್, ಡೇ 4 4 ಕೋಟಿ ಕಲೆಕ್ಷನ್ ಮಾಡಿದೆ ದ ಡೆವಿಲ್ ಎಂಬ ಮೂವಿ. ದ ಡೆವಿಲ್ ಎಂಬ ಮೂವಿ ಡೇ 5 1.45 ಕೋಟಿ ಕಲೆಕ್ಷನ್. ಅದೇ ರೀತಿ ಡೇ 6 1.05 ಕೋಟಿ ಕಲೆಕ್ಷನ್ ಆಗಿರುವ ಒಂದು ಮೂವಿ ಆಗಿದೆ ದ ಡೆವಿಲ್. ದ ಡೆವಿಲ್ ಎಂಬ ಮೂವಿ ಡೇ 7 0.80 ಕೋಟಿ ಕಲೆಕ್ಷನ್ ಮಾಡಿದೆ, ಅಂದರೆ 80 ಲಕ್ಷ ಕಲೆಕ್ಷನ್ ಮಾಡಿದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಗೂಗಲು ರಫ್ ಡಾಟಾ ಇಟ್ಟುಕೊಂಡು ಮಾಡಿರೋ ಒಂದು ವಿಡಿಯೋ ಆಗಿದೆ ಬಾಕ್ಸ್ ಆಫೀಸ್ ಕಲೆಕ್ಷನ್. ಅದೇ ರೀತಿ ಇದರ ಬಜೆಟ್ 20 ಕೋಟಿ ಬಜೆಟ್. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಟೋಟಲ್ ಆಗಿ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ನೋಡಿಕೊಂಡು ಬರುವ ಫ್ರೆಂಡ್ಸ್, ಬನ್ನಿ. ಟೋಟಲ್ ಗ್ರೋಸ್ ಕಲೆಕ್ಷನ್ ಎಷ್ಟು? 29 ಕೋಟಿ ಕಲೆಕ್ಷನ್. ಅದೇ ರೀತಿ ನೆಟ್ ಕಲೆಕ್ಷನ್ ಎಷ್ಟು? 24.50 ಕೋಟಿ ಕಲೆಕ್ಷನ್ ಆಗಿರೋ ಒಂದು ಮೂವಿ ಆಗಿದೆ ಈ ಒಂದು ದ ಡೆವಿಲ್ ಎಂಬ ಮೂವಿ. ತುಂಬಾ ಕಡಿಮೆ ಆಯಿತು. ಯಾಕೆಂತ ಗೊತ್ತಿಲ್ಲ, ಒಳ್ಳೆದಿಲ್ಲ ಅಂತ ಗೊತ್ತಿಲ್ಲ. ಅದೇ ರೀತಿ ಪಾಸಿಟಿವ್ ರಿವ್ಯೂ ಬಂದಿದೆ. ಕಲೆಕ್ಷನ್ ಭಯಂಕರ ಡೌನ್ ಉಂಟು. ಅದೇ ರೀತಿ ಇದು ಗೂಗಲ್ ವೆಬ್ಸೈಟ್ ರಫ್ ಡಾಟಾ, ಇದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಆದರೂ ಸಹ ಸ್ವಲ್ಪ ಕರೆಕ್ಟ್ ಇರ್ಬೋದು ಅಷ್ಟೇ. ಮೊದಲ ದಿವಸ ಮಾತ್ರ ಅವರು ಪೋಸ್ಟರ್ ಬಿಟ್ಟಿದ್ದರು, 13.8 ಕೋಟಿ ಕಲೆಕ್ಷನ್ ಆಗಿದೆ ಅಂತ. ಮತ್ತೆ ಪೋಸ್ಟರ್ ಎಂತ ಬಿಡಲಿಲ್ಲ. ಅಂದಾಜಿ 30 ಕೋಟಿ ಕಲೆಕ್ಷನ್ ಆಗಿರ್ಬೋದು ಗ್ರೋಸ್. ಅದನ್ನೆಲ್ಲ ಟ್ಯಾಕ್ಸ್ ಇನ್ಕ್ಲೂಡ್ ಉಂಟಲ್ಲ, ಅದನ್ನೆಲ್ಲ ಮೈನಸ್ ಮಾಡಿದರೆ ನೆಟ್ ಕಲೆಕ್ಷನ್ 24 ಚಿಲ್ಲರೆ ಸಿಕ್ಕಿರ್ಬೋದು ಅಷ್ಟೇ. ಗೊತ್ತಿಲ್ಲ, ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ದ ಡೆವಿಲ್ ಎಂಬ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಂತ. ಅಲ್ಲಿವರೆಗೆಲ್ಲರಿಗೆ ಬೈ ಹೇಳ್ತಾ, ನನ್ನ ಹೆಸರು ಅಶ್ವತಿಜಿ ಅಂತ, ನನ್ನವರು ಕಾಸರಗೋಡು ಫ್ರೆಂಡ್ಸ್.